ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ತಿಂಗಳೇ ಕಳೆದೋಯ್ತು. ಇತ್ತೀಚೆಗೆ ಇದೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಸಿದ್ಧಾರೂಢ ಅಂತಕ್ಕಂಥ ವ್ಯಕ್ತಿಯೊಬ್ಬ ಸನ್ನಡತೆ ಆಧಾರದಲ್ಲಿ ಹೊರಗೆ ಬಂದಿದ್ದ. ನಾನು ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದೆ, ಅವರಿಗೆ ಧ್ಯಾನ ಎಲ್ಲ ಹೇಳ್ಕೊಟ್ಟೆ ಅಂತ ಏನೋ ಒಂದಷ್ಟು ಬಂಡಲ್ ಬಿಟ್ಟಿದ್ದ. ಇವೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಹೀಗಾಗಿ ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಕ್ಕಂಥ ಸಾಧ್ಯತೆ ಇದೆ. ಈ ನಡುವೆ ದರ್ಶನ್ ಜೈಲಿನಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದಾರಂತೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಜೈಲಿಗೆ ಹೋಗಿ ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಬಂದಿರುವಂಥ ಸಿದ್ಧಾರೂಢಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂಥದ್ದು. ಹೊರಗಡೆ ಬಂದಂಥ ಸಿದ್ಧಾರೂಢ ನಟ ದರ್ಶನ್ ಬಗ್ಗೆ ಮಾತನಾಡಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಜೈಲು ಅಧಿಕಾರಿಗಳು ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ದರ್ಶನ್ ಭೇಟಿಯಾಗಿದ್ದಾಗಿ ಬಂಡಲ್ ಬಿಟ್ರ ಸಿದ್ಧಾರೂಢ. ಜೈಲಲ್ಲಿ ದಾಸನ ಭೇಟಿ ಸುಳ್ಳು ಹೇಳಿದ್ರ ಸನ್ನಡತೆಯ ಕೈದಿ. ತುರುವನೂರು ಸಿದ್ಧಾರೂಢ ಸದ್ಯ ಈ ಹೆಸರು ದರ್ಶನ್ ಪ್ರಕರಣ ಸಂಬಂಧ ಚಾಲ್ತಿಯಲ್ಲಿದೆ. ಇದೇ ಜುಲೈ 8ರಂದು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಭೇಟಿಯಾಗಿ ಧ್ಯಾನ ಹೇಳಿಕೊಟ್ಟಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಸನ್ನಡತೆ ಆಧಾರದ ಮೇಲೆ ಕೆಲ ದಿನಗಳ ಹಿಂದಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ರು. ಆದ್ರೀಗ ಸಿದ್ಧಾರೂಢನಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ಜೈಲಿನಿಂದ ಹೊರಬಂದ ಮೇಲೆ ಜೈಲಿನಲ್ಲಿರುವ ದರ್ಶನ್ ಭೇಟಿ ಮಾಡಿದ್ದೆ, ಅವರಿಗೆ ಕೆಲವು ಸಲಹೆಯನ್ನ ಕೊಟ್ಟಿದ್ದೆ, 15 ನಿಮಿಷಗಳ ಕಾಲ ಮಾತನಾಡಿದ್ದೆ ಅಂದಿದ್ರು. ನಾನು ಹೇಳ್ತೀನಿ ಸರ್, ಆನಾಪಾನ ಸಾತಿ ಧ್ಯಾನ ಅಂತ, ಇದು ಭಗವಾನ್ ಬುದ್ಧ ದೇವರು ಪಿರಮಿಡ್ ಧ್ಯಾನ, ಅದು ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಧ್ಯಾನ ಅಂದರೆ ನನಗೆ ಗೊತ್ತಿಲ್ಲದಪ್ಪ ಅಂತಾರೆ ಅವರು. ಅಂತ ಇಲ್ಲ ಸರ್, ನಾನು ಮಾಡಿಸ್ತೀನಿ, ದಯವಿಟ್ಟು ಮಾಡಿಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಮನವಿಗೆ ಅವರು ಒಪ್ಕೊಳ್ತಾರೆ. 10 ನಿಮಿಷ ಸಾರಿಗೆ ನಾನು 10 ನಿಮಿಷ ಧ್ಯಾನ ಮಾಡ್ತಾರೆ. ಚೆನ್ನಾಗಿದೆ ಕಣೋ, ಇದು ಕಂಟಿನ್ಯೂ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಡೈಲಿ ಮಾಡಿ, ಆದರೆ ಈ ಜಾಗದಲ್ಲಿ ನಿಮಗೆ ಧ್ಯಾನ ತುಂಬ ಅಗತ್ಯ, ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡ್ತೀನಿ ಅಂತಾರೆ. ಜಸ್ಟ್ ರೂಮನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಅವರು ಜಾಸ್ತಿ ಆಧ್ಯಾತ್ಮಿಕ ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅವರು. ಇನ್ನು ಇದೇ ವಿಚಾರಕ್ಕೆ ಕಾರಾಗೃಹ ಇಲಾಖೆಯ ಅಧಿಕಾರಿಗಳು ಜೈಲು ಅಧಿಕಾರಿಗಳಿಗೆ ಸಿದ್ಧಾರೂಢನ ಹೇಳಿಕೆಯ ಬಗ್ಗೆ ವರದಿ ನೀಡಲು ಸೂಚನೆಯನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟಿದ್ರು. ಅದರಂತೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕಾರಾಗೃಹ ಅಧಿಕಾರಿಗಳಿಗೆ ವರದಿಯನ್ನ ನೀಡಿದ್ದಾರೆ. ಅವರು ಕೊಟ್ಟ ವರದಿಯಲ್ಲಿ ಏನಿದೆ ಅಂದ್ರೆ, ಜೈಲಾಧಿಕಾರಿಗಳ ವರದಿಯಲ್ಲಿ ಏನಿದೆ, ಜುಲೈ 8ರಂದು ಬಳ್ಳಾರಿ ಜೈಲಿನಿಂದ ಸೆಂಟ್ರಲ್ ಜೈಲಿಗೆ ಬಂದಿದ್ದ ಸಿದ್ಧಾರೂಢ. ಜುಲೈ 9ರಂದು ಪರಪ್ಪನ ಅಗ್ರಹಾರದಿಂದ ಸಿದ್ಧಾರೂಢ ರಿಲೀಸ್. ಸನ್ನಡತೆಯ ಆಧಾರದಲ್ಲಿ ಸೆಂಟ್ರಲ್ ಜೈಲಿನಿಂದ ಸಿದ್ಧಾರೂಢ ಬಿಡುಗಡೆ. ಸೆಂಟ್ರಲ್ ಜೈಲಲ್ಲಿ ಇದ್ದಷ್ಟು ಸಮಯ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ನಟ ದರ್ಶನ್ಗೆ ಭೇಟಿಗೆ ನಾವು ಅವಕಾಶ ಕೊಟ್ಟಿಲ್ಲ. ದರ್ಶನ್ ಭದ್ರತಾ ಬ್ಯಾರೆಕ್ನಲ್ಲಿರುವ ಕಾರಣ ಅವಕಾಶವನ್ನ ಕೊಟ್ಟಿಲ್ಲ. ಸಿದ್ಧಾರೂಢ ದರ್ಶನ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಜೈಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಸೈಲೆಂಟ್. ಆರೋಪಿಗಳ ತಂದೆ ತಾಯಿ ಸಾವು ವಿಚಾರಕ್ಕೆ ಬೇಸರ. ಸ್ವಾಮಿ ಕೊಲೆ ವಿಚಾರದಲ್ಲೂ ದಾಸನ ಪಶ್ಚಾತ್ತಾಪದ ಮಾತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ ಜೈಲಿನಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಗಡೆ ಬರ್ತಿರುವಂಥದ್ದು. ಅದಕ್ಕೆ ಪ್ರಮುಖವಾದ ಕಾರಣ, ಆರೋಪಿಗಳಾದ ಅನೂಪ್ ಅವರ ತಂದೆ ರಾಘವೇಂದ್ರ ಅವರ ತಾಯಿ ಮೃತಪಟ್ಟಿರೋದ್ರಿಂದ ನಟ ದರ್ಶನ್ ಅವರು ಜೈಲಿನಲ್ಲಿ ಸಾಕಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಗಡೆ ಬರ್ತಿರುವಂಥದ್ದು. ನಟ ದರ್ಶನ್ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಆರೋಪಿಗಳಾದ ಅನುಕುಮಾರ್ ತಂದೆ ರಾಘವೇಂದ್ರ ತಾಯಿ ಸಾವನ್ನಪ್ಪಿರೋ ವಿಚಾರ ಕೇಳಿ ತೀವ್ರ ಬೇಸರದಲ್ಲಿದ್ದಾರೆ ಎನ್ನಲಾಗಿದೆ. ನನ್ನಿಂದ ಒಬ್ಬ ತಂದೆಯನ್ನ ಕಳೆದುಕೊಂಡ, ಮತ್ತೊಬ್ಬ ತಾಯಿಯನ್ನ ಕಳೆದುಕೊಂಡ, ಮತ್ತೆ ಅವರಿಗೆ ತಂದೆ ತಾಯಿಯನ್ನ ಕೊಡೋಕೆ ಆಗುತ್ತಾ ಅಂತ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲೂ ಕೂಡ ದರ್ಶನ್ ಪಶ್ಚಾತ್ತಾಪ ಮಾತನಾಡಿದ್ದಾರೆ ಎನ್ನಲಾಗಿದೆ. ನಮ್ಮಿಂದಲೇ ಇಷ್ಟೆಲ್ಲ ಆಯ್ತು, ಕ್ಷಮಿಸಿ ಬಿಡಿ ಬಾಸ್. ದರ್ಶನ್ ಬಳಿ ಕ್ಷಮೆ ಕೇಳಿದ ಪ್ರದೋಷ್, ವಿನಯ್. ಪರಪ್ಪನ ಅಗ್ರಹಾರದಲ್ಲಿ ಒಂದೇ ಕೊಠಡಿಯಲ್ಲಿರುವ ಆರೋಪಿಗಳಾದ ಪ್ರದೋಷ್ ಮತ್ತು ವಿನಯ್ ದರ್ಶನ್ ಬಳಿ ಕ್ಷಮೆ ಕೋರಿದ್ದಾರೆ ಅಂತ ತಿಳಿದು ಬಂದಿದೆ. ನಾವೇ ಆತುರಕ್ಕೆ ಬಿದ್ದು ನಿಮಗೆ ಪ್ರಚೋದನೆ ಕೊಟ್ವಿ, ಹಾಗಾಗಿ ಇಷ್ಟೆಲ್ಲ ನಡೆದು ಹೋಯ್ತು, ನಮ್ಮಿಂದಾನು ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸಿ ಬಿಡಿ ಬಾಸ್ ಅಂತಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ಈ ಇಬ್ಬರನ್ನೂ ಅಷ್ಟಾಗಿ ದರ್ಶನ್ ಮಾತನಾಡಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ದರ್ಶನ್ ಬಳಿ ಕ್ಷಮೆ ಯಾಚಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.